ನಮಸ್ಕಾರ. TV5 ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಗುರುಲಿಂಗಸ್ವಾಮಿ ಹೊಳಿಮಠ್. ರಾಜ್ಯದಲ್ಲಿ ದಿನೇ ದಿನೇ ಲೋಕಸಭೆ ಚುನಾವಣೆ ಕಾವು ಏರ್ತಾ ಇದೆ. ಅದರ ಜೊತೆಗೆ ಬೆಂಗಳೂರು BJPಯಲ್ಲೂ ಸಹಿತ ಬೆಂಕಿ ಭುಗಿಲೆದ್ದಿದೆ. ಭಿನ್ನಮತ ಆರೋ ರೀತಿ ಕಾಣಿಸ್ತಾ ಇಲ್ಲ. ಬೆಂಗಳೂರು ನಗರದ ನಾಯಕತ್ವವನ್ನು ವಹಿಸಿಕೊಂಡವರಲ್ಲಿ ಪ್ರಮುಖರು ಅರವಿಂದ್ ಲಿಂಬಾವಳಿ, ರಾಜ್ಯ BJPಯ ಪ್ರಧಾನ ಕಾರ್ಯದರ್ಶಿಯೂ ಹೌದು ಮತ್ತು ತೆಲಂಗಾಣ ರಾಜ್ಯ BJPಯ ಉಸ್ತುವಾರಿಯೂ ಹೌದು. ಹಾಗಾದರೆ ಬೆಂಗಳೂರಿನಲ್ಲಿದ್ದಂತಹ ಈ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಅರವಿಂದ್ ಲಿಂಬಾವಳಿ ಅವರು ಯಾವ ರೀತಿ ಪ್ರಯತ್ನ ಪಡ್ತಿದ್ದಾರೋ ಅಥವಾ ತನ್ನಷ್ಟಕ್ಕೆ ತಾನೇ ಉರಿಲಿ ಅಂತ ಹೇಳಿ ಸುಮ್ಮನೆ ಕೂತಿದ್ದಾರೋ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಅರವಿಂದ್ ಲಿಂಬಾವಳಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೆಂಗಳೂರು ದಕ್ಷಿಣ BJPಯಲ್ಲಿ, ಬೆಂಗಳೂರು ನಗರದ BJPಯಲ್ಲಿ ಬೆಂಕಿ ಭುಗಿಲೆದ್ದಿದೆ. ತಾವ್ಯಾಕೆ ಆರಾಮಾಗಿ ಕೂತಿದ್ದೀರಿ? ಮೊದಲನೇದಾಗಿ ಬೆಂಗಳೂರು BJPನಲ್ಲಿ ಬೆಂಕಿ ಭುಗಿಲೆದ್ದಿದೆ ಅನ್ನೋ ಮಾತೇ ನಾನು ಒಪ್ಪೋದಿಲ್ಲ. ಆ ಪರಿಸ್ಥಿತಿ ಏನಿಲ್ಲ. ಹಾಗಾದರೆ ಅಶೋಕ್ ಅವ್ರು ಯಾಕೆ ಪ್ರಚಾರಕ್ಕೆ ಹೋಗ್ತಾ ಇಲ್ಲ? ಸೋಮಣ್ಣ ಅವ್ರು ಯಾಕೆ ಪ್ರಚಾರಕ್ಕೆ ಹೋಗ್ತಾ ಇಲ್ಲ? ಎಲ್ಲರೂ ಹೋಗ್ತಾ ಇದ್ದಾರೆ ಪ್ರಚಾರಕ್ಕೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ರೋಡ್ ಶೋನು ಕೂಡ ಇದೆ ರಾತ್ರಿ ಸಂಜೆ, ಅದರಲ್ಲೂ ಭಾಗವಹಿಸ್ತಾರೆ. ಈಗಾಗಲೇ ಪ್ರಚಾರಕ್ಕೆ ಅವರವರ ಕ್ಷೇತ್ರಗಳಲ್ಲಿ ಈಗಾಗಲೇ ಚುನಾವಣೆಗೆ ಹಿಡಿದಿದ್ದಾರೆ. ಭಾನುವಾರ ದಿವಸ ಬೊಮ್ಮನಹಳ್ಳಿಯಲ್ಲಿ ಅಶೋಕ್ ಅವರು ಪ್ರಚಾರ ಮಾಡಬೇಕಾಗಿತ್ತು, ಅದಕ್ಕೆ ಯಾಕೆ ಹೋಗಲಿಲ್ಲ ತೇಜಸ್ವಿ ಸೂರ್ಯ ಜೊತೆಗೆ? ಅಶೋಕ್ ಅವರು ನಮ್ಮ ರಾಜ್ಯದ ಸಂಚಾಲಕರು, ಚುನಾವಣೆ ರಾಜ್ಯದ ಸಂಚಾಲಕರು. ಹೀಗಾಗಿ ಅವರ ಪ್ರವಾಸಗಳು, ಪ್ರಧಾನಮಂತ್ರಿಗಳ ಕಾರ್ಯಕ್ರಮ, ಬೇರೆ ಬೇರೆ ರಾಷ್ಟ್ರೀಯ ನಾಯಕರ ಕಾರ್ಯಕ್ರಮ, ಚುನಾವಣೆ ಚಟುವಟಿಕೆಗಳು ಇದೆಲ್ಲ ಇದೆ. ಇನ್ನೂ ಚುನಾವಣೆ ಈಗ ಪ್ರಾರಂಭ ಆಗ್ತಾಯಿದೆ, ಪ್ರಚಾರದ ಕಾರ್ಯ. ಹಾಗಾಗಿ ಹೋಗಿಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬರೋ ಅಂಥ ನೆಸಿಟಿ ಇಲ್ಲ. ಭಾಗವಹಿಸ್ತಾರೆ. ಇವತ್ತಿನಿಂದ ಆ ಕ್ಷೇತ್ರದಲ್ಲೂ ಭಾಗವಹಿಸ್ತಾರೆ, ಬೇರೆ ಕ್ಷೇತ್ರಗಳಲ್ಲೂ ಭಾಗವಹಿಸುವಂಥವ್ರಿದ್ದಾರೆ. ಆ ರೀತಿ ನೀವು ಅಂದ್ಕೊಂಡಂಗೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಆಗಲಿ ಅಥವಾ ಬೆಂಕಿ ಭುಗಿಲೆದ್ದಿರೋದಾಗಲಿ ಏನೂ ಇಲ್ಲ. ನೋಡಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಮತ್ತು ಸೋಮಣ್ಣ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸೈಲೆಂಟ್ ಇಲ್ಲ. ಯಾರು ಹೇಳಿದರು ನಿಮಗೆ? ಎಲ್ಲಿ ವೈಲೆಂಟ್ ಆಗಿದ್ರು? ಎಲ್ಲಿ ವೈಲೆಂಟು ಇಲ್ಲ, ಸೈಲೆಂಟು ಇಲ್ಲ. ಚುನಾವಣಾ ಪ್ರಚಾರದ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ ಅವರು. ಮತ್ತು ಸೋಮಣ್ಣವ್ರ ಮನೆಗೆ, ಬೇರೆ ಬೇರೆ ನಮ್ಮ ಮುಖಂಡರ ಮನೆಗೆ ಸಹಜವಾಗಿ ಅಭ್ಯರ್ಥಿಗಳ ಆಯ್ಕೆ ಆದಮೇಲೆ, ಉದಾಹರಣೆಗೆ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ PC ಮೋಹನ್ ಅವರು ಘೋಷಣೆ ಆದಮೇಲೆ, ಅದರರ್ಥ ಅವ್ರಿಗೆ ನನಗೆ ಸಂಬಂಧ ಇರಲಿಲ್ಲ ಅಂತೇನಲ್ಲ. ಘೋಷಣೆ ಆದಮೇಲೆ ಸಹಜವಾಗಿ ಬಂದು ಭೇಟಿ ಮಾಡಿ ಈ ಸಲ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಕೇಳೋದೊಂದು ವಾಡಿಕೆ. ಹಾಗೆ ಹೊಸ ಅಭ್ಯರ್ಥಿ ಆಗಿರುವಂಥ ತೇಜಸ್ವಿ ಸೂರ್ಯ ಸೋಮಣ್ಣವ್ರ ಮನೆಗೂ ಹೋಗ್ಯಾನೆ, ಅಶೋಕ್ ಅವ್ರ ಮನೆಗೂ ಹೋಗಿದ್ದಾನೆ, ಬೇರೆ ಬೇರೆ ಮುಖಂಡರ ಮನೆಗಳಿಗೂ ಹೋಗಿದ್ದಾನೆ. ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಮಲ್ಟಿ ಆ್ಯಕ್ಟಿವಿಟಿಯ ಪ್ರಚಾರಗಳನ್ನು ಎಲ್ಲರೂ ಮಾಡಿ. ಆಯಿತು ಸರ್. ಈಗ ಸೋಮಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ನಿಮ್ಮನ್ನು ಆಯ್ಕೆ ಮಾಡಿದ್ದು ಯಾರು ಮತ್ತು ಹೇಗೆ ಅನ್ನೋದು ಗೊತ್ತಾಗುವವರೆಗೂ ನಾನು ನಿಮ್ಮ ಪರವಾಗಿ ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಅದು ಹಳೆ ಮಾತು. ಅವರಿಗೆ ಆಯ್ಕೆ ಮಾಡಿದ್ದು ಅವ್ರಿಗೂ ಗೊತ್ತಿದೆ. ಹೈಕಮಾಂಡ್ ಅಲ್ಟಿಮೇಟ್ಲಿ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಗೊತ್ತು. ಹಾಗಾದರೆ ಪ್ರಚಾರಕ್ಕೆ ಯಾಕೆ ಬರ್ತಾ ಇದ್ದಾರೆ? ಸೈಲೆಂಟಾಗಿ ಪ್ರಚಾರ ನಡೀತಾ ಇದೆ. ಓಕೆ, ಹಾಗಾದರೆ ಇದೇ ಕಾರಣಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಯ್ತಾ? ನೀವು ಪದೇ ಪದೇ ಬೆಂಗಳೂರು ದಕ್ಷಿಣಕ್ಕೆ ನೀವು ಸೀಮಿತ ಆಗೋದಾದರೆ ಇಂಟರ್ವ್ಯೂನ, ಅದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ನನಗೆ. ನೀವು ಒಬ್ಬ ಬೆಂಗಳೂರು ನಾಯಕರು, ಕರ್ನಾಟಕದ ನಿಮ್ಮ ಜೊತೆ ರಾಜ್ಯ ನಾಯಕರು, ರಾಜ್ಯ ಲೋಕಸಭೆ ಚುನಾವಣೆ ಬಗ್ಗೆನೂ ಮಾತಾಡಿ ನಾನು ಕೇಳ್ತೀನಿ ನಿಮಗೆ. ಮೊದಲು ನಾನು ಹೇಳ್ತಿರೋದಂದರೆ, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಮೋದಿಯ ಅವರ ಏನು ಅಲೆ ಅಂತ ಹೇಳಿದ್ರಿ, ಅದು ಕಾರಣನಾ ಅಂತ? ಅಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ದೇಶದಲ್ಲಿ ಕೆಲವೊಂದಿಷ್ಟು ಮೌಲ್ಯಗಳನ್ನು ಯಾರ್ಯಾರು ಪ್ರಾಕ್ಟೀಸ್ ತರ್ತಾ ಇದ್ದಾರೆ ಒಂದೊಂದಾಗಿ ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಒಂದು ದಿನಪತ್ರಿಕೆ ಇಂಟರ್ವ್ಯೂನಲ್ಲಿ ನಾನು ಹೇಳಿದ್ದೀನಿ, ಯಾವ ರೀತಿ ಹಿಂದೆ ಸ್ವತಃ ಅಡ್ವಾಣಿಯವರು ಇದನ್ನು ಶುರು ಮಾಡಿದರು. ಒಬ್ಬ ಉನ್ನತ ಮಟ್ಟದ ಸ್ಥಾನದಲ್ಲಿರೋದು ಪಕ್ಷದ ಅಧ್ಯಕ್ಷರಾಗಬಾರ್ದು, ಅಥವಾ ಪಕ್ಷದ ಅಧ್ಯಕ್ಷ ಆಗಿರೋರು ಉನ್ನತ ಮಟ್ಟದ ಸ್ಥಾನದಲ್ಲಿ ಇರಬಾರ್ದು. ಕರ್ನಾಟಕದೇ ಉದಾಹರಣೆ ತಗೊಳ್ಳೋದಾದರೆ, ಈಶ್ವರಪ್ಪನವರು ಮಂತ್ರಿ ಆಗಿದ್ದರು, ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾದರು. ಅಧ್ಯಕ್ಷ ಆಗೋ ಮುಂಚೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಧ್ಯಕ್ಷರಾದರು. ಅದೇ ಥರ ಸ್ವತಃ ಅಡ್ವಾಣಿಯವರು ಆ ಪಾಠ ಹಾಕಿಕೊಟ್ರು ನಮಗೆ. ಈಗೂ ಕೂಡ ಅವರೇ ಈ ಪಾಠವನ್ನು ಹಾಕಿಕೊಟ್ಟಿದ್ದಾರೆ. ಅಂದರೆ ವಂಶ ಪಾರಂಪರೆಯ ಪದ್ಧತಿಯನ್ನು ನಿಲ್ಲಿಸಬೇಕು. ಇದನ್ನು ಶುರು ಮಾಡಿ ಅಲ್ಲಿಂದ 100% ಆಗ್ಬಿಟ್ಟಿದೆ, ಆಗ್ಬಿಡತ್ತೆ ಒಂದೇ ಚುನಾವಣೆಯಲ್ಲಿ ಅನ್ನೋದು ನಾನು ಒಪ್ಪಲ್ಲ. ಅಂದರೆ ವಂಶ ಪಾರಂಪರ್ಯ ರಾಜಕಾರಣವನ್ನು
ಅದಕ್ಕೆ ಕಡಿವಾಣ ಹಾಕಬೇಕಂತ ಹೇಳಿ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಕರಿವಾಯ್ತು. ನೀವು ಕರ್ನಾಟಕದ ಮಾತ್ರ ನೋಡ್ತಾ ಇದ್ದೀರಾ, ಇಡೀ ದೇಶದ ನೋಡಬೇಕು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಡಿಸಿಷನ್ಸನ್ನು ತೊಗೊಂಡಿದ್ದಾರೆ. ರಾಜಕಾರಣದಲ್ಲಿ ಅವ್ರು ಮಾಡಿದ್ದಾರೆ, ನಾವು ಮಾಡಿದ್ರು ತಪ್ಪ ಅನ್ನುವಂಥ ಈ ನಿರೀಕ್ಷಣಾ ಜಾಮೀನುಗಳನ್ನ ತೆಗೆದುಕೊಂತ ಹೋದರೆ ಹಾಗಾದರೆ ಕುಟುಂಬ ರಾಜಕಾರಣಕ್ಕೆ ಯಾವತ್ತು ಕೊನೆ? ನೀವು ಹೇಳುವಂಥದ್ದು ಅಭಿಪ್ರಾಯ ಭಾರತೀಯ ಜನತಾ ಪಾರ್ಟಿ ಅಭಿಪ್ರಾಯ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಮೌಲ್ಯಾಧಾರಿತ ರಾಜಕಾರಣದ ಹಿನ್ನೆಲೆಯೊಳಗೆ ಈಗ ಈ ಸರಿನೂ ಕೆಲವೊಂದಿಷ್ಟು ಪ್ರಾಕ್ಟೀಸನ್ನು ನಮ್ಮ ಪಕ್ಷ ಶುರು ಮಾಡಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ವಯಸ್ಸಾಗಿರ್ತಕ್ಕಂಥ ಇಷ್ಟು ವಯಸ್ಸಾದ ನಂತರ ಬೇಡ ಅಂಥೇಳಿ ಲೋಕಸಭೆಯಲ್ಲಿ ಉದಾಹರಣೆ ಮುರಳಿ ಮನೋಹರ್ ಜೋಶಿಯವರಾಗಿರ್ಬೋದು, ಸ್ವತಃ ಅಡ್ವಾಣಿಯವರಂತೂ ಇನ್ನೊಂದು ಹೆಜ್ಜೆ ಮುಂದೋಗಿ ಅವರೇ ಶುರು ಮಾಡಿದ್ದೀವಿ ವಂಶ ಪಾರಂಪರ್ಯದ ಸರಿಯಲ್ಲ ಅಂತ ಬುದ್ಧಿವಾದ ಹೇಳಿರೋದು ಪಕ್ಷದ ಮುಖಂಡರಿಗೆ ಹೇಳಿರುವಂಥದ್ದು ಅವರೇ. ಅವ್ರ ಮಗಳಿಗೆ ಟಿಕೆಟನ್ನು ಆಫರ್ ಮಾಡಿದಾಗ ಈ ಸಾರಿ ಬೇಡ, ಈ ಥರ ಪದ್ಧತಿ ಬಳಸಬೇಡಿ ಪಕ್ಷದಲ್ಲಿ ಅಂತ ಮೇಲ್ಪಂಕ್ತಿಯನ್ನು ಅವ್ರು ಹಾಕಿಕೊಟ್ಟಿದ್ದಾರೆ. ಆ ಮೇಲ್ಪಂಕ್ತಿ ಕೆಳಗಿನವರೆಗೆ ಬರೋಕ್ಕೆ ಟೈಮ್ ತೊಗೊಳತ್ತೆ. ಆ ಮೇಲ್ಪಂಕ್ತಿ ಬೆಂಗಳೂರಿಗೂ ಬಂತ ಅಂತ ಆಗಿರ್ಬೋದು. ಜನಾಭಿಪ್ರಾಯ ಏನು ಮೂಡುತ್ತೆ, ಜನಾಭಿಪ್ರಾಯ ಅಲ್ಲಿ ಏನು ಹೇಳ್ತಾರೆ ಅದನ್ನೂ ಕೂಡ ಗಣನೆಗೆ ತಗೊಳ್ಬೇಕು ಅಂಥೇಳಿ ಸರ್ವೆ ಮಾಡಿ ಪ್ರೈವೇಟ್ ಏಜೆನ್ಸಿಗಳಿಂದ, ಮಾಧ್ಯಮದ ಸ್ನೇಹಿತರಿಂದ ಈ ರೀತಿಯ ಹಲವಾರು ಭಾಗಗಳಿಂದ ಫೀಡ್ಬ್ಯಾಕನ್ನು ತೊಗೊಳ್ತಾರೆ. ಓಕೆ, ಆ ಫೀಡ್ಬ್ಯಾಕ್ಗಳನ್ನ ಬೆಂಗಳೂರು ದಕ್ಷಿಣಕ್ಕೆ ತೆಗೆದುಕೊಂಡಿದ್ದಾರೆ. ತೇಜಸ್ವಿನಿ ಅವರ ಹೆಸರು ಬಂದಿಲ್ವಾ ಅಂತ ನೀವು ಮತ್ತೆ ಬೆಂಗಳೂರು ದಕ್ಷಿಣಕ್ಕೆ ಬಂದಿದ್ದೀರಿ ಅಂತ ನನಗೆ ನೀವು ವಾಪಸ್ ಪ್ರಶ್ನೆ ಕೇಳಬೇಡಿ. ಅಲ್ಲ, ನನಗೆ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೆಸರು ಬಂದಿದೆ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯದಿಂದ ನಾವು ರೆಕಮೆಂಡ್ ಮಾಡಿದ್ದೀವಿ. ಉಳಿದದ್ದು ನಮಗೆ ಹೇಳಬೇಕಂತಿಲ್ಲ. ಅವರು ಇಂಥ ಹೆಸರು ಬಂದಿದೆ ಏನು ಅಂತ ಹೇಳಬೇಕಾಗಿಲ್ಲ. ದಕ್ಷಿಣದ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲ ನಾನು ಇಡೀ ದೇಶದ ಬಗ್ಗೆ ಪ್ರಕ್ರಿಯೆ ಹೇಳ್ತಾ ಇದ್ದೀನಿ. ಸೊ ಆ ಹಿನ್ನೆಲೆಯೊಳಗೆ ಅದು ಒಂದು ಭಾಗ. ಎರಡನೇ ಭಾಗ, ನಮ್ಮ ಸಂಘಟನೆ ಒಂದು ಮಾಸ್ ಕೇಡರ್ ಬೇಸ್ಡ್ ಮಾಸ್ ಆರ್ಗನೈಸೇಷನ್ ಮತ್ತು ನಮ್ಮ ಅಲೈಡ್ ಆರ್ಗನೈಸೇಷನ್ಸು ಇದ್ದಾವೆ. ಈ ಥರ ಒಂದೇ ವಿಚಾರಧಾರೆ ಇರ್ತಕ್ಕಂಥ ಸಂಘಟನೆಗಳದ್ದು ಅಭಿಪ್ರಾಯ ತಗೊಳ್ತಾರೆ. ಅದಾದ ನಂತರ ಒಂದಿಷ್ಟು ಮೌಲ್ಯಗಳನ್ನು ತರಬೇಕು ರಾಜಕೀಯ ವ್ಯವಸ್ಥೆಯಲ್ಲಿ, ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಕೆಲವೊಂದಿಷ್ಟು ಯಾರ್ಡ್ ಸ್ಟಿಕ್ಗಳನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಹಾಕ್ಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಆ ಚರ್ಚೆನೂ ಆಗಿರ್ಬೋದು. ಆಯಿತು. ಈಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ, ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಡಲಾಗಿದೆ. ನೀವೇ ತೇಜಸ್ವಿ ಸೂರ್ಯ ಅವರನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಾ? ಬೇರೆ ವಿಷಯಕ್ಕೆ ಹೋಗಿ ದಯವಿಟ್ಟು. ಯಾಕೆ ಈ ವಿಷಯವನ್ನು ಮಾತಾಡೋಕೆ ಇಷ್ಟ ಇಲ್ಲ? ಸಾಕಿಷ್ಟು. ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಅಲ್ಲ, ರಾಜ್ಯದಲ್ಲಿ 28 ಕ್ಷೇತ್ರ ಇದ್ರೂ ಸಹಿತ ಭಾರತೀಯ ಜನತಾ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ ಕ್ಷೇತ್ರ ಇದೊಂದೇ. ಇಲ್ಲ, ನೀವು ತಪ್ಪು ಹೇಳ್ತಾ ಇದ್ದೀರಿ. ಇಕ್ಕಟ್ಟಿಗೆ ಸಿಲುಕಿಸಿಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷ ದಕ್ಷಿಣನೂ ಸೇರಿ ಗಟ್ಟಿ ಇದೆ ಕರ್ನಾಟಕದಲ್ಲಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ಒಂದು ಪ್ರಕ್ರಿಯೆ ಭಾಗ ಅಷ್ಟೇ. ಈಗ ನೀವು ಪಕ್ಷ ಸಂಘಟನೆಯನ್ನು ಎಲ್ಲ ಹೇಳಿದ್ರಿ. ಹೌದು. ಈಗ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ನಿಮ್ಮ ಪಕ್ಷ ಗಟ್ಟಿಯಾಗಿದೆ, ಆ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ನಿಮ್ಮ ಪಕ್ಷ ಎಲ್ಲಿ ಗಟ್ಟಿದೆ ಹೇಳಿ. ಹಂಗಾರೆ ಗಟ್ಟಿ ಇದೆ, ಯಾರು ಹೇಳಿದ್ರು ಇಲ್ಲ ಅಂತ. ಮೈಸೂರು ಮಾನದಂಡ ಏನು ಸರ್ ಹಂಗಾರೆ ಅದಕ್ಕೆ? ಮೈಸೂರು ಬಿಡಿ, ಓಕೆ, ಬರ್ತೀನಿ, ಒಂದೊಂದೇ ರಾಜ್ಯಕ್ಕೆ ಬರ್ತೀನಿ. ಕೊಡಗು ದಕ್ಷಿಣದಲ್ಲೇ ಇದೆ, ಮಂಗಳೂರು ದಕ್ಷಿಣದಲ್ಲೇ ಇದೆ, ಉಡುಪಿ ದಕ್ಷಿಣದಲ್ಲೇ ಇದೆ. ಹಾಗೆ ಈ ಕಡೆ ಬನ್ನಿ, ಬೆಂಗಳೂರು ದಕ್ಷಿಣದಲ್ಲೇ ಇದೆ, ತುಮಕೂರು ದಕ್ಷಿಣದಲ್ಲೇ ಇದೆ, ಚಿತ್ರದುರ್ಗ ದಕ್ಷಿಣದಲ್ಲೇ ಇದೆ. ನಮ್ಮ ಸಂಘಟನೆ ಗಟ್ಟಿ ಇದೆ. ಹಾಸನ, ರಾಮನಗರ, ಬೆಂಗಳೂರು, ಬರ್ತಾ ಇದ್ದೀನಿ, ಅದಕ್ಕೆ ಬರ್ತಾ ಇದ್ದೀನಿ. ಮಂಡ್ಯ, ನಿಮ್ಮ ಪ್ರಕಾರ ಅದಕ್ಕೆ ಬರ್ತಾ ಇದ್ದೀನಿ. ಉತ್ತರ ಹೇಳೋಕ್ಕಾರು ಬಿಡಿ, ನೀವು ಪೂರ್ತಿ ಕೇಳಿದ ಮೇಲೆ. ರಾಮನಗರದಲ್ಲಿ ನಮ್ಮ ಸಂಘಟನೆ ಗಟ್ಟಿ ಇಲ್ಲ, ಒಪ್ಕೊಳ್ಳೋಣ. ಆಯಿತು. ಮಂಡ್ಯದಲ್ಲಿ ನಮ್ಮ ಸಂಘಟನೆ ಗಟ್ಟಿ ಇಲ್ಲ. ಆಯಿತು. ಇದು 2 ಜಿಲ್ಲೆಯನ್ನು ಹೊರತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಘಟನೆ ಗಟ್ಟಿ ಇಲ್ಲ. ಈ 3 ಜಿಲ್ಲೆಗಳನ್ನು ಹೊರತುಪಡಿಸಿ ಕೋಲಾರದಲ್ಲಿ ಇದೆಯಾ? ಯಾರು ಹೇಳಿದ್ರು ಇಲ್ಲ ಅಂತ? 3 ಸಾರಿ ನಮ್ಮ ಮೂರು ಶಾಸಕರು ಆಯ್ಕೆ ಆಗಿ ಬಂದಿದ್ದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಿಂದಿನ ಚುನಾವಣೆಗಳಲ್ಲಿ. ನೀವು ಹಾಸನದಲ್ಲಿ ಹಿಂದೆ 4 ಜನ ಶಾಸಕರು ಆಯ್ಕೆಯಾಗಿ ಬಂದಿದ್ದರು. ನಾನೇ ಜಿಲ್ಲಾ ಉಸ್ತುವಾರಿ, ಸಂಘಟನೆ ಉಸ್ತುವಾರಿ ಇದ್ದೆ. ಸರ್, ಕೋಲಾರ ಹೇಳಿದ್ರಿ. ಕೋಲಾರದಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಒಬ್ಬರಾದರೂ ಗಟ್ಟಿ ಇರುವಂಥ ಅಭ್ಯರ್ಥಿ ಇದ್ದಾರೆ ನಿಮಗೆ? ಇದಾರಲ್ಲ. ಹೇಳಿ, ಎಲ್ಲಿ ಇದ್ದಾರೆ? ಮುನಿಸ್ವಾಮಿಯವ್ರು ನಿಲ್ಲಿಸಿದ್ರೆ ಅವ್ರು ಗಟ್ಟಿ ಅಭ್ಯರ್ಥಿನಾ? ಗಟ್ಟಿ ಅಭ್ಯರ್ಥಿ ಅಂತಲೇ ನಿಲ್ಲಿಸಿರೋದು. ಗಟ್ಟಿ ಅಭ್ಯರ್ಥಿ ಮತ್ತು ಆಯ್ಕೆ ಆಗಿ ಬಂದೇ ಬರ್ತಾರೆ ಅವರು. ಅಷ್ಟು ಮಟ್ಟಿಗೆ ಇವತ್ತು ಜನ ಬೆಂಬಲ ಅವ್ರಿಗೆ ಸಿಗ್ತಾ ಇದೆ. ಅವ್ರ ವಿರುದ್ಧ ಹಲವಾರು ಕ್ರಿಮಿನಲ್ ಆರೋಪಗಳಿದ್ದಾವೆ. ಕೇಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಯಾವ ರಸ್ತೆ, ಸಾರ್ವಜನಿಕ ರಸ್ತೆಯನ್ನು ಅಗಲೀಕರಣ ಮಾಡೋಕ್ಕೆ ಹೋದಾಗ, ಸಾರ್ವಜನಿಕ ರಸ್ತೆ ಸರ್ಕಾರಿ ಜಾಗವನ್ನು ಯಾರು ಹಾಕ್ಕೊಂಡಿದ್ರೋ ಅವ್ರನ್ನ ತೆರವುಗೊಳಿಸೋಕೆ ಹೋದಾಗ ಮಾಡಿರುವಂಥ ಒಳ್ಳೆಯ ಕೆಲಸ. ಅದಕ್ಕೆ ಹೋಗಿ ಯಾರೋ ಪೊಲೀಸ್ ಕಂಪ್ಲೇಂಟನ್ನು ದುರುಪಯೋಗ ಮಾಡಿಕೊಂಡು ಕೊಟ್ಟಿದ್ದಕ್ಕಾಗಿ ರೌಡಿ ಶೀಟರ್ ಯಾಕಾಗಿದೆ. ಸರ್ಕಾರ ನಮ್ಮದಲ್ಲ ಅವಾಗ, ಈಗ ಮತ್ತು ಹಿಂದಿನ ಸರ್ಕಾರ. ಆ ಸರ್ಕಾರ ವೆಂಜನ್ಸ್ ಇಟ್ಕೊಂಡು
ರಾಜಕೀಯ ಉದ್ದೇಶಕ್ಕೋಸ್ಕರ ನೀವು ಕೇಸ್ಗಳನ್ನು ಹಾಕಿ ಆ ಥರ ಲೌಡಿ ಚೀಟ್ರೋ ಮತ್ತೊಂದು ಅಂತ ಹೇಳಿ ಅವ್ನು ಕ್ರಿಮಿನಲ್ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಿದರೆ ಈ ಹೋರಾಟಕ್ಕೆ ಮಾಡುವಂಥವ್ರು ಯಾರೋ ಅಂಥದಕ್ಕೆ ಹೆದರೋವಂಥವ್ರಲ್ಲ. ಹಾಗೆ ಮುನಿಸ್ವಾಮಿ ಕೂಡ ಒಬ್ಬರು. ಅಲ್ಲ, ಅವರು ಡಾರ್ಕ್ ಹಾರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಈ ಕ್ಷೇತ್ರದಿಂದ ಈ ಬಾರಿ. ನಿಮ್ಮ ಚಾಯ್ಸ್ ಅವರು ಅಂತ ಇಡೀ ನಮ್ಮ ಚುನಾವಣಾ ಸಮಿತಿ ಚಾಯ್ಸ್. ಈ ಬೆಂಗಳೂರು ಗ್ರಾಮಾಂತರ ಯಾಕೆ ನೀವು ಮೊದಲೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲ್ಲ? ಹಾಸನ, ಮಂಡ್ಯ, ಕೊನೆವರೆಗೂ ನೀವು ಇನ್ನೊಬ್ರು ಯಾರಾದರೂ ಬರ್ತಾರಾ ಅಂತ ಹೇಳಿ ಕೈ ಕಟ್ಕೊಂಡು ಕಾಯುವಂಥ ಪರಿಸ್ಥಿತಿನೇ ರಾಷ್ಟ್ರೀಯ ಪಕ್ಷ BJPಗೆ ಅನಿವಾರ್ಯ ಆಗಿದೆ. ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ, ಕೋಸ್ಟಲ್ ಕರ್ನಾಟಕದಲ್ಲಿ ಬೇರೆ ಪಕ್ಷಗಳ ಸ್ಥಿತಿ ಇದೆ, ನಾನು ಆಗಲೇ ಹೇಳಿದೆ, ನಮ್ಮ 3 ಜಿಲ್ಲೆಯಲ್ಲಿ ನಮ್ಮ ಸ್ಥಿತಿ ಹಂಗಿದೆ, ನಾನು ಒಪ್ಕೊಳ್ಬೇಕಿದ್ನ. ಹೀಗಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸುವುದಕ್ಕೋಸ್ಕರ ಒಂದು ಹೊಸ ಅಲೆ ಬರಬೇಕು, ಹೊಸ ಯುವಕರು, ಹೊಸ ಮುಖಗಳು ಅಲ್ಲಿ ಬರಲೇಬೇಕು. ಅಲ್ಲಿರೋದು ನಮ್ಮ ಶಕ್ತಿ ಸಾಲದು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥವ್ರನ್ನ ಈಗ ನಿಂತಿರೋ ಅಶ್ವಥ್ ನಾರಾಯಣ ಅವರು ಕೂಡ ಅಲ್ಲಿಂದೇನು ಹೊಸಬ್ರೇನಲ್ಲ, ನಮ್ಮ ರಾಜ್ಯದ ವಕ್ತಾರರಾದಂಥವರು, ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆದಂಥವರು, ಬೆಂಗಳೂರಿನ 3 ಕ್ಷೇತ್ರಗಳು ಪ್ರಮುಖವಾದಂಥ ಕ್ಷೇತ್ರಗಳು ಅಲ್ಲಿಗೆ ಬರುತ್ತೆ. ಆನೇಕಲ್ ಬರುತ್ತೆ. ನಾಮಕೆ ವಾಸ್ತೆ ನಿಂತಿದ್ದಾರೆ ಅವರಷ್ಟೇ. ನಾಮಕೆ ವಾಸ್ತೆ ನಿಂತಿದ್ದಲ್ಲ, ಭಾರತೀಯ ಜನತಾ ಪಾರ್ಟಿ ನಾಮಕೆ ವಾಸ್ತೆ ನಿಲ್ಲಿಸೋಕ್ಕೇನು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ನಾವು ಮಾಡೋರಲ್ಲ. ಲೀಡ್ ನಿಮಗೆ ಜಾಸ್ತಿ ಆಗ್ಬೋದು ಲೋಕಸಭೆ ಚುನಾವಣೆಯಲ್ಲಿ, ಆದರೆ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಆ ಮತಗಳು ಸಾಲಲ್ಲ. ನೋಡಿ ಸ್ವಾಮಿ, ದೇಶದಲ್ಲಿರೋದು 525 ಕ್ಷೇತ್ರ. 525 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಂತ ನಮ್ಗೆ ಆಸೆ ಇದೆ. ಆದರೆ ಭಾಳ ಆಬ್ವಿಯಸ್ ರೀಸನ್ಸ್ಗೋಸ್ಕರ ಕೆಲವು ಕಡೆ ಆಗಲ್ಲ. ಅಂಥದ್ರ ಪೈಕಿ ಬೆಂಗಳೂರು ಸೌತು, ಬೆಂಗಳೂರು ರೂರಲ್ಲು ಕೂಡ ಒಂದು. ನಮ್ಮ ಅದರ ಅರ್ಥ ನಾವು ಕೈ ಚಾಚಿ ಕೂತ್ಬಿಟ್ಟಿದ್ದೀವಿ, ಹೋರಾಟ ಮಾಡ್ತಾ ಇಲ್ಲ ಅನ್ನುವಂಥ ಕಲ್ಪನೆ ಏನಿದೆಯಲ್ಲ, ಆ ಕಲ್ಪನೆಯಲ್ಲಿ ಜನ ಇರೋದು ಬೇಡ. ಆಯ್ತು, ಬೆಂಗಳೂರು ನಗರದಲ್ಲಿ, ಸರ್ವಜ್ಞ ನಗರದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ? ಎಲ್ಲಿದ್ದಾರೆ ಅದನ್ನ ಹೇಳಿ. ಪುಲಕೇಶಿ ನಗರದಲ್ಲಿ ಅಲ್ಲ, ಅಂದ್ರೆ ಎಲ್ಲಿದ್ದಾರೆ ಅದನ್ನ ಹೇಳಿ ಸ್ವಾಮಿ. ಬೆಂಗಳೂರಿನ ನಾಯಕರು ಏನಿದ್ದೀರಿ ನೀವು? ಅರವಿಂದ್ ಲಿಂಬಾವಳಿ, ಆರ್ ಅಶೋಕ್, ವಿ ಸೋಮಣ್ಣ, ಇವರೆಲ್ಲರೂ ಏನೋ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಅಂಥ ರಾಜಕಾರಣ ನಾನು ಮಾಡಬೇಕಾಗಿಲ್ಲ, ಅಶೋಕ್ ಅವ್ರು ಮಾಡಬೇಕಾಗಿಲ್ಲ, ಸೋಮಣ್ಣ ಅವ್ರು ಮಾಡಬೇಕಾಗಿಲ್ಲ. ನಾವು ಸಹಜವಾಗಿ ಜನನಾಯಕರಾಗಿ ಜನರಿಂದ ಎದ್ದು ಬಂದಿರತಕ್ಕಂಥವ್ರು. ಹಾಗಾಗಿ ಯಾರ್ದೋ ಹೊಂದಾಣಿಕೋಸ್ಕರ ಪಕ್ಷ ಬಲಿ ಕೊಡೋದಾಗಲಿ, ಕಾರ್ಯಕರ್ತರ ಭಾವನೆಗಳನ್ನು ಬಲಿ ಕೊಡುವಂಥ ಕೆಲಸ ನಾವು ಮಾಡಲ್ಲ. ಆ ಮಾಡುವಂಥದ್ದು ಯಾವ್ದಾದ್ರು ರಾಜಕಾರಣ ಮಾಡ್ತಿದ್ದರೆ JDSನವ್ರು ಮಾಡ್ತಾಯಿದ್ದಾರೆ ಇವತ್ತು ರಾಜ್ಯದಲ್ಲಿ. ಮಾಡೋಕ್ಕೆ ಹೋಗ್ಬಿಟ್ಟು ಫ್ಯಾಮ್ಲಿನೇ ತಮ್ಮ ಮೇಲೆ ತರುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಿ ಏನು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಶಿವಾಜಿನಗರದಲ್ಲಿ ನಮ್ಮ ಕಾರ್ಯಕರ್ತನ ಹಿಡ್ಕೊಳ್ಳೋದು ಕಷ್ಟ ಇದೆ. ಅಲ್ಲಿರ್ತಕ್ಕಂಥ ಶಾಸಕರು ಮಾಡ್ತಾ ಇರ್ತಕ್ಕಂಥ ಟಾರ್ಚರ್ಗಳು ಏನಿದೆ, ಅಲ್ಲಿರ್ತಕ್ಕಂಥ ಉಳಿದಂಥ ನಾಯಕರು ಯಾರಿದ್ದಾರೆ, ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದವರು ಅಲ್ಲದೇ ಇರೋರು ಮಾಡುವಂಥ ಟಾರ್ಚರ್ಗಳನ್ನು ಸಹಿಸ್ಕೊಳ್ಳೋಕ್ಕೆ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬಿಜೆಪಿಯಲ್ಲಿ ಇಷ್ಟೊಂದು ದೊಡ್ಡ ಘಟಾನುಘಟಿ ನಾಯಕರಿದ್ದಾಗಲೇ ಪಕ್ಕದ ಕ್ಷೇತ್ರದಲ್ಲಿ ನಿಮಗೆ ಕಾಲಿಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿರಲ್ಲ. ಸೊ ನಮ್ಮ ಪಕ್ಷ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿ ನಾವಿಲ್ಲ ಅದನ್ನು ಹುಡುಕಿ ನೀವು ಹೇಳ್ತಾ ಇದ್ದೀರಾ. ಎಲ್ಲಿದ್ದೀವೋ ಅದನ್ನು ಹೇಳಿ. 104 37ಕ್ಕಿಂತ ಜಾಸ್ತಿ, 104 78ಕ್ಕಿಂತ ಜಾಸ್ತಿ, ಅಷ್ಟು ದೊಡ್ಡ ಶಕ್ತಿ ಇದೀವಲ್ಲ ನಾವು. ಆದರೂ ವಿರೋಧ ಪಕ್ಷದಲ್ಲೇ ಇದಿರಲ್ಲ ಸರ್, 104 ಗೆದ್ರು ಸಹ. ನಾವು ಇಂಥ ಹೊಂದಾಣಿಕೆ ರಾಜಕಾರಣ ಮಾಡಬೇಕಾಗಿಲ್ಲ. ಅದಕ್ಕೆ ಹೊಂದಾಣಿಕೆ ರಾಜಕಾರಣ ನಾವು ಮಾಡಿದ್ದಿದ್ರೆ, ನಾವು ಅಡಿಯಾಳ ಆಗಿ ಹೋಗಿದ್ದಿದ್ರೆ ಯಡಿಯೂರಪ್ಪನವರು JDSಗೆ ನಾವು ಸರ್ಕಾರ ಮಾಡ್ತಿದ್ವಿ. ಹಾಗಾದರೆ ತಾವು ಆಪರೇಷನ್ ಕಮಲ ಮಾಡೇ ಇಲ್ಲ. ಕೇಂದ್ರ ಸರ್ಕಾರ, ಕೇಂದ್ರದ ನಾಯಕತ್ವ ಆಪರೇಷನ್ ಕಮಲದ ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ. ಅದರರ್ಥ ಕರ್ನಾಟಕ BJP ಆಪರೇಷನ್ ಕಮಲ ಮಾಡೋಕ್ಕೆ ಹೋಗಿತ್ತು ಅಂತ ನಿಮಗೆ ತಲೆಯಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು. ಅದಲ್ಲ. ರಾಜ್ಯದ ಕೇಳಿ ರಾಜ್ಯದ ಅನೇಕ ಜನ ಶಾಸಕರು, JDSನ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರು ಅವತ್ತು ಸಂಪರ್ಕದಲ್ಲಿದ್ದಾರೆ, ಇವತ್ತು ಸಂಪರ್ಕದಲ್ಲಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ. ಹೀಗಾಗಿ ಅವ್ರ ಸಂಪರ್ಕ ಇದು ಮಾತ್ರಕ್ಕೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಲಿಲ್ಲ. ಕೇಂದ್ರಕ್ಕೂ ನಮ್ಮ ನಾಯಕತ್ವ ಇದೆ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಕೇಂದ್ರ ಅದನ್ನು ಒಪ್ಪೋದಿಲ್ಲ. ನೀವ್ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಅದೇ ಸರ್ಕಾರ ತಾನಾಗೆ ಬಿದ್ದು ಹೋಗುವಂಥ ಸರ್ಕಾರ ಅದು. ಮಾಡಬೇಡಿ. ಅವ್ರು ಹೇಳ್ತಾ ಇರ್ಬೋದು ಶಾಸಕರುಗಳು ಅವ್ರ ಅಸಮಾಧಾನಕ್ಕೆ. ಸಾರ್ವಜನಿಕವಾಗಿ ಭಾರತೀಯ ಜನತಾ ಪಕ್ಷದ ಮರ್ಯಾದೆಯನ್ನು ಕುಮಾರಸ್ವಾಮಿ ಅವರು ಹರಾಜು ಹಾಕಿದ್ರು ಅವತ್ತು. ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ವಿರೋಧ ಪಕ್ಷಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ವಿರೋಧ ಪಕ್ಷದಲ್ಲೆಲ್ಲ ಅಷ್ಟೇ ಅಲ್ಲ, ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆನೂ ಅವ್ರನ್ನ ಕಾಲು ಎಳೆಯೋದ್ರಲ್ಲಿ ನಿಸ್ಸೀಮರು. ಅವ್ರು ಕುಮಾರಸ್ವಾಮಿಗಾಗಲಿ, ರೇವಣ್ಣವ್ರಿಗಾಗಲಿ, ದೇವೇಗೌಡರಿಗಾಗಲಿ JDS ಅಂದರೆ ಅವ್ರ ಫ್ಯಾಮ್ಲಿ, ಅವರೇ ಮೇಲೆ ಬರಬೇಕು. ಹೀಗಾಗಿ
ಇಲ್ಲದೇ ಇರೋ ಸುಳ್ಳುಗಳು ಈಗ ಹೇಳ್ತಾ ಇಲ್ವಾ? ಅವತ್ತು ಅಂಬರೀಷ್ ಅವರು ತೀರ್ಕೊಂಡಾಗ ಹಾಡಿ ಹೊಗಳಿದ್ರು. ರಾಜ್ಯದ ಒಬ್ಬ ಧೀಮಂತ ನಾಯಕ, ಹಿರಿಯ ಕಲಾವಿದ ಸುಮಲತಾ ಅವರು ಕೂಡ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಭಗವಂತ ಕೊಡಲಿ, ಅವರು ಕೂಡ ಕಲಾವಿದರು, ಮಂಡ್ಯದ ಸೊಸೆ ಅಂತ ಹೇಳಿದರು. ಆಮೇಲೆ ಅಲ್ಲೇ ಅದೇ ಸುಮಲತಾ ಅವರಿಗೆ ಈ ಮಂಡ್ಯದ ಮಣ್ಣು ಅಂಥೇಳಿ ಮಣ್ಣು ತಲೆಗೆ ಹಚ್ಕೊಳ್ಳೋವಂಥ, ಹಣೆಗೆ ಹಚ್ಕೊಳ್ಳೋವಂಥ ಕೆಲಸವನ್ನು ಸುಮಲತಾ ಅವರು ಮತ್ತು ಅವ್ರ ಮಗ ಅಭಿಷೇಕ್ ಅವರು ಕಡೆಯಿಂದ ಮಾಡಿಸಿದರು. ಈಗ ಯಾಕೆ ಸುಮಲತಾ ಬಗ್ಗೆ ಉಲ್ಟಾ ಮಾತಾಡ್ತೀರಿ? ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರು ನಿಮ್ಮ ಫ್ಯಾಮಿಲಿ ವಿರುದ್ಧ ಅಂತ ತಾನೇ. ನ್ಯಾಯವಾಗಿ ಭಾರತೀಯ ಜನತಾ ಪಕ್ಷ ಏನು ಸ್ಟ್ಯಾಂಡ್ ತೊಗೊಳ್ತೋ ಆ ಸ್ಟ್ಯಾಂಡನ್ನು ನೀವು ತೊಗೊಳ್ಬೇಕಾಗಿತ್ತು. ಬೈ ಎಲೆಕ್ಷನ್ನಲ್ಲಿ ನಾವು ಚುನಾವಣೆ ಎದುರಿಸಿದ್ದೀವಿ. ಅಲ್ಲಿ 2.5 ಲಕ್ಷಕ್ಕಿಂತ ಜಾಸ್ತಿ ಮತ ನಮಗೆ ಬಂದಿದೆ. ನಾವು ಆ ಮನೆತನಕ್ಕೆ ಒಂದು ಗೌರವವನ್ನು ಕೊಟ್ವಿ, ಹಾಗಾಗಿ ನಾವು ಸಪೋರ್ಟ್ ಕೊಟ್ವಿ. ಇದೇ JDS ಕಾಂಗ್ರೆಸ್ನವರು ತೀರ್ಮಾನ ಮಾಡಿ ಸುಮಲತಾ ಅವರೇ ಆಗಲಿ, ನಾವು ಅಭ್ಯರ್ಥಿ ಹಾಕಲ್ಲ ಅಂತ ಹೇಳಿ ಸುಮಲತಾ ಇವತ್ತು ಲೋಕಸಭಾ ಸದಸ್ಯರಾಗಿರ್ತಿದ್ರಲ್ಲ, ಅವಿರೋಧವಾಗಿ ಆಗಿರ್ತಿದ್ರು ತಾನೇ. ಆ ಕೆಲಸ ನೀವು ಯಾಕೆ ಮಾಡಲಿಲ್ಲ? ನಿಮ್ಮ ಪಕ್ಷಕ್ಕೆ ನೀವು ದುಡಿಸ್ಕೊಂಡ್ರಿ ಅವ್ರನ್ನ. ಎರಡೂ ಪಕ್ಷದಲ್ಲಿದ್ದರು ಅವರು. ಹಂಗೆ ನೋಡಿದರೆ ಅಂಬರೀಷ್ ಅವರು ಈ ಚುನಾವಣೆಯಲ್ಲಿ ಸುಮಲತಾ ಅವರು ಗೆದ್ದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ವಾ? ಸಾಮ್ರಾಜ್ಯಕ್ಕೆ ನಾನು ಹೋಗಲ್ಲ. ಇಂಡಿಪೆಂಡೆಂಟಾಗಿ ಅವ್ರು ನಿಂತಿದ್ದಾರೆ. ಇಂಡಿಪೆಂಡೆಂಟಾಗಿ ನಿಂತ ಮೇಲೆ ಗೆದ್ದು ಬಂದ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಆಯ್ತು. ಈ ದೇವೇಗೌಡರು ಒಂದು ಆರೋಪವನ್ನು ಮಾಡಿದ್ದಾರೆ. ಅಮಿತ್ ಶಾ ಅವರು ನನ್ನನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದರು, ನಾನು ಅವ್ರನ್ನ ಭೇಟಿ ಮಾಡಲಿಲ್ಲ, ಮುಂಬೈಯಲ್ಲಿ ಕುಮಾರಸ್ವಾಮಿಗೆ ಕೊಡೋದಕ್ಕೆ ಅಂತ ಹೇಳಿ ದುಡ್ಡನ್ನು ರೆಡಿ ಮಾಡಿಟ್ಟಿದ್ರು ಅಂತ ಆರೋಪ ಮಾಡಿದ್ದಾರೆ. ಆರೋಪ ತಾನೇ, ಎನ್ಕ್ವೈರಿ ಆಗಲಿ, ಸಾಬೀತಾಗಲಿ. ನಾನು ಹೇಳಿದೆ ಅವಾಗನೇ, ಇವರು ಹೇಳಿದ ಸುಳ್ಳುಗಾರರೇ ಇವರು ಅಂತ. ಸುಳ್ಳು ಹೇಳೋದೇ ಇವರು ಧರ್ಮ, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು. ಸೊ ಹಾಗಾಗಿ ಸುಮ್ಮನೆ ಮಾತಾಡಿದ ಮಾತ್ರಕ್ಕೆ ಹೇಳೋಕ್ಕಾಗತ್ತಾ? ದೇವೇಗೌಡರದು ಅಷ್ಟೇ. ಅವ್ರ ಬಗ್ಗೆ ನನಗೆ ಅಪಾರ ಗೌರವವಿದೆ. ಹಾಗಾಗಿ ಅವ್ರ ಅಕಸ್ಮಾತ್ ಅದು ನಿಜ ಆಗಿದ್ದರೆ ಎನ್ಕ್ವೈರಿ ಮಾಡಲಿ. ಈಗ ಈ ಬೆಂಗಳೂರು ರಾಜಕಾರಣಕ್ಕೆ ಮತ್ತೆ ಒಂದು ನಿಮಗೆ ಬೆಂಗಳೂರು ರಾಜಕಾರಣದ ಬಗ್ಗೆ ನೀವು ಮತ್ತೆ ಕೇಳೋದಾದರೆ, ಈ ತೇಜಸ್ವಿ ಸೂರ್ಯ ಅವರ ನೇಮಕ ಅಂದರೆ ಅವರ ಆಯ್ಕೆ ಹಿನ್ನೆಲೆಯಲ್ಲಿ, ಆಯ್ಕೆ ಹಿಂದೆ ಸಂತೋಷ್ ಮತ್ತು ಮುಕುಂದ್ ಅವರ ಕೈವಾಡ ಇದೆ, ಅವರನ್ನು ಆಯ್ಕೆ ಮಾಡಿದರು ಅಂತ ಒಂದು ಆರೋಪ ಇದೆ, ಮಾತಿದೆ. ಏನು ಹೇಳ್ತಿದೆ? ಸುಳ್ಳು, ಶುದ್ಧ ಸುಳ್ಳು. ನಾನು ಹೇಳಿದ್ನಲ್ಲ, ಇದು ನಮ್ಮ ಕಾರ್ಯಕರ್ತರಿಂದ ಪ್ರತಿ ಲೋಕಸಭೆಯಿಂದ ಅಭಿಪ್ರಾಯ ತಗೊಂಡಿದ್ದೀವಿ. ಅದಾದ ಮೇಲೆ ನಮ್ಮ ರಾಜ್ಯದ ಚುನಾವಣಾ ಸಮಿತಿ ಚರ್ಚೆ ಮಾಡಿದೆ, ಅವ್ರ ಹೆಸರು ಬಂದಿದೆ ಅದರಲ್ಲಿ. ತೇಜಸ್ವಿನಿ ಸೂರ್ಯ ಹೆಸರು ಆ ಸಂದರ್ಭದಲ್ಲಿ ಚರ್ಚೆಗೆ ಬಂದಿದೆ. ಅದಾದ ನಂತರ ಕೇಂದ್ರದ ಚುನಾವಣಾ ಸಮಿತಿ ಆಯ್ಕೆ ಮಾಡಿದೆ. ಇದರಲ್ಲಿ ಅನಗತ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾವ ಹೆಸರನ್ನು ಹೇಳಲ್ಲ. ಓಕೆ. ಇವತ್ತು ಬಾಬುರಾವ್ ಚವ್ಹಾಣ್ ಅವರು ಒಂದು ಆರೋಪ ಮಾಡಿದ್ದಾರೆ ಯಡಿಯೂರಪ್ಪ ಅವ್ರ ಮೇಲೆ, ದುಡ್ಡು ತೊಗೊಂಡು ಟಿಕೆಟ್ ಹಂಚಿಕೆ ಮಾಡಿದ್ದಾರೆ ಅಂತ. ಯಾರ ಹತ್ರ ದುಡ್ಡು ತೊಗೊಂಡು? ಅಭ್ಯರ್ಥಿಗಳ ಹತ್ರ ಸುಳ್ಳು ಆರೋಪ ಮಾಡಿದ್ದಾರೆ. ಅವ್ರ ಪಕ್ಷ ಬಿಟ್ಟು ಅವ್ರು ನೋಡಿ, ಅವ್ರ ನಿರೀಕ್ಷೆ ಇತ್ತು ಪಾಪ, ತಪ್ಪೇನಿಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಈ ಚುನಾವಣೆಗೆ ಟಿಕೆಟ್ ಕೇಳೋದು, ನಾನು ಹೇಳಿದ್ನಲ್ಲ ಅವಾಗ ಕೆಲವು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಹೆಸರುಗಳನ್ನು, ಈ ಬಾಬುರಾವ್ ಚವ್ಹಾಣ್ ಹೆಸರು ಇದೆ ಅದರಲ್ಲಿ, ನಾವು ಕೇಳಿರೋರ ಪಟ್ಟಿನಲ್ಲಿ. ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಹೊರಗೆ ಹೋಗ್ಬಿಟ್ಟು ಏನಾರು ಆಪಾದನೆ ಮಾಡಿದ್ದಾರೆ, ಅದರ ಒಪ್ಪೋ ಪ್ರಶ್ನೆನೇ ಇಲ್ಲ. ಹಂಗೆ ನೋಡಿದರೆ ಉಮೇಶ್ ಜಾಧವ್ ಅವ್ರನ್ನ ಆಯ್ಕೆ ಮಾಡಿದ್ವಿ, ಅವರು MLA ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದಿದ್ದಾರೆ. ಅವರು ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಾಗಿದೆಯಾ ಖರ್ಗೆ ವಿರುದ್ಧ? ನಾವೆಲ್ಲರೂ ಕೈ ಬಲಪಡಿಸ್ಬೇಕಾಗಿದೆ ಉಮೇಶ್ ಜಾಧವ್ ಅವ್ರನ್ನ ಗೆಲ್ಲಿಸ್ಬೇಕಾಗಿದೆ ಖರ್ಗೆ ವಿರುದ್ಧ. ದುಡ್ಡು ಕೊಟ್ಟ ಟಿಕೆಟ್ ತೊಗೊಂಡಾರೆ ಅಂತ ಹೇಳಿದರೆ ಇದು ಹುರುಳಿಲ್ಲದ ಆರೋಪ ಮಾಡೋದು ಸರಿಯಲ್ಲ. ಓಕೆ. ನಿಮಗೆ ಕೊನೆ ಪ್ರಶ್ನೆ, ಅರವಿಂದ್ ಲಿಂಬಾವಳಿ ಅವರನ್ನು ಮಂತ್ರಿಯಾಗಿ ಯಾವಾಗ ನೋಡ್ಬೋದು ನಾವು? ಅರವಿಂದ್ ಲಿಂಬಾವಳಿ ಅವ್ರನ್ನ ಮಂತ್ರಿಯಾಗಿ ಯಾವತ್ತು ನೋಡ್ಬೋದು ಅಂತ ಹೇಳಿದರೆ, ಸರ್ಕಾರ ಆಗಿ ಸರ್ಕಾರದ ಮುಖ್ಯಮಂತ್ರಿನೂ ಆಗುವಂಥವ್ರು ನನ್ನನ್ನು ಮಂತ್ರಿ ಅಂತೇಳಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಹ ನೋಡ್ಬೋದು. ಅದು ಯಾವಾಗ ಗೊತ್ತಿಲ್ಲ. ಅಂದರೆ ನಿಮಗೆ ಇನ್ನೂ ಆಸೆ ಇಲ್ಲ ಹಂಗಾದರೆ ಮಂತ್ರಿ ಆಗೋದಕ್ಕೆ? ನಾನು ಸಂಘಟನೆ ಹಿನ್ನೆಲೆಯಿಂದ ಬಂದಂಥವನು. ನೀವು ಇಂಡೈರೆಕ್ಟಾಗಿ ನಿಮ್ಮ ಸರ್ಕಾರ ಯಾವಾಗ ಆಗತ್ತೆ ಅಂತ ಕೇಳ್ತಾ ಇದ್ದೀರಾ. ಲೋಕಸಭೆ ಚುನಾವಣೆ ಆದ ನಂತರ ಅನೇಕ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗೋದಿದೆ. ಆ ಬೆಳವಣಿಗೆಗಳಲ್ಲಿ ಹಿಂದಾಗಿರುವಂಥ ಬೆಳವಣಿಗೆಗಳಲ್ಲಿ ನನಗೂ ಗೊತ್ತಿದೆ ಚೆನ್ನಾಗಿ ಅಂತ ಆವಾಗಲೇ ಹೇಳಿದೆ ನಾನು. ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ. ಕೇಂದ್ರದ ನಮ್ಮ ಸಮಿತಿ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಮಾಡಬೇಡಿ, ತಾನೇ ಬಿದ್ದು ಹೋಗೋ ಸರ್ಕಾರ ಇದು. ಸೊ ಅಂಥ ಸಂದರ್ಭ ಬಂದಾಗ ಮುಂಬರುವಂಥ ದಿನಗಳಲ್ಲಿ ಸರ್ಕಾರ ಆಗತ್ತೋ ಅಥವಾ ಚುನಾವಣೆ ಬರುತ್ತೋ ಯಾರಿಗೆ ಗೊತ್ತಿದೆ. ಆ ಸಂದರ್ಭಕ್ಕೆ ತಕ್ಕಂಗೆ ಆ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಮತ್ತು ರಾಜ್ಯದ ನಾಯಕರು ಏನು ತೀರ್ಮಾನ ಮಾಡ್ತಾರೋ
ಆ ತೀರ್ಮಾನದಂತೆ ನಡೆಯುತ್ತೆ. ಓಕೆ, ಇಷ್ಟೊತ್ತು TV5 ಸಂದರ್ಶನದಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಕ್ಷದ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ರಿ. ಕುಟುಂಬ ರಾಜಕಾರಣಕ್ಕೆ ಇನ್ನು ಮುಂದೆ ತೆರೆ ಬೀಳುತ್ತೆ, ಅದಕ್ಕೆ ಬೆಂಗಳೂರು ದಕ್ಷಿಣವೇ ಆರಂಭ ಅನ್ನೋದನ್ನು ಪರೋಕ್ಷವಾಗಿ ಸಹಿತ ನೀವು ಹೇಳಿದಿರಿ. ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ರಾಜ್ಯ ರಾಜಕಾರಣದ ಕುರಿತಂತೆ ಸಮಗ್ರವಾಗಿ ಚಿತ್ರಣ ಕೊಟ್ಟಿದ್ದೀರಿ. ಮತ್ತು ಸರ್ಕಾರ ಯಾವಾಗ ಬರುತ್ತೆ ಅನ್ನೋದ್ರ ಕುರಿತು ಸಹಿತ ತಾವು ತಮ್ಮ ವ್ಯಾಖ್ಯಾನವನ್ನು ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋದಕ್ಕೆ ಧನ್ಯವಾದಗಳು. ಧನ್ಯವಾದ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.